ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ಸಿನ ಮಾಜಿ ಪರಿಷತ್ ಸದಸ್ಯ ಆಗಿರುವಂತಹ ತೇಜಸ್ವಿನಗೌಡ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಮಧು ಎನ್ ರಾವ್ ಇದ್ದಾರೆ, ವಕ್ತಾರರು, ವಕೀಲರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ 6 ತಿಂಗಳು 1 ವರ್ಷದೊಳಗೆ ಸರ್ಕಾರ ಬಿದ್ದೋಗ್ಬಿಡುತ್ತಾ? ಇಲ್ಲ, ಸರ್ಕಾರ ನಡೀತಕ್ಕಂಥದ್ದು ಪೊಲಿಟಿಕಲ್ ಮ್ಯಾಥಮ್ಯಾಟಿಕ್ಸ್ ಮೇಲೆ. ನಂಬರ್ಸ್ ಏನೇ ಯಾವುದೇ ಒಂದು ಪ್ರಜಾಪ್ರಭುತ್ವವನ್ನ, ಒಂದು ಸರ್ಕಾರದ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಸಂಖ್ಯೆ ಅರುಣ್. ಆ ಅರ್ಥದಲ್ಲಿ ಸುರಕ್ಷಿತವಾದ ಸಂಖ್ಯೆ, ಸಂಸದರ ಸಂಖ್ಯೆ ಇವತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿಗಾಗ್ಲಿ ಅಥವಾ ಅಪೋಸಿಷನ್ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಗಾಗ್ಲಿ 2 ಮೇಜರ್ ಪಾರ್ಟಿಗೆ ಸುರಕ್ಷಿತವಾದಂತ ಸಂಖ್ಯೆ ಇಲ್ಲ. ಮತ್ತೆ ಮಿತ್ರ ಪಕ್ಷಗಳ ಮೇಲೆ ಅನೇಕ ವಿರೋಧಾಭಾಸಗಳನ್ನ ಹೊಂದಿರುವಂತಹ, ಮತ್ತೆ ಚರಿತ್ರೆಯಲ್ಲಿ ಕಳೆದ 40-50 ವರ್ಷಗಳ ಚರಿತ್ರೆಯಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷಗಳ ಒಂದು ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಬಿಜೆಪಿಗೂ ಅನುಭವ ಆಗಿದೆ, ಕಾಂಗ್ರೆಸ್ಗೂ, UPA ಮತ್ತು NDAಗೆ ಅನುಭವಗಳಾಗಿರುವ ಹಿನ್ನೆಲೆಯಲ್ಲಿ ಇದೊಂದು ಕಾಮನ್ ಅಬ್ಸರ್ವೇಷನ್. ಅಂದ್ರೆ ಅವರು ಮೇಜರ್ ಇಶ್ಯೂಸ್ ಬಂದಾಗ ಮನಸ್ಸನ್ನು ಬದಲಿಸುವಂತಹದ್ದು ಅಸ್ಥಿರತೆಯ ಸಂದರ್ಭಗಳು, ಸಾಧ್ಯತೆಗಳು ತುಂಬಾ ಇದೆ ಅಂತಕ್ಕಂಥದ್ದನ್ನ ಅವರ ಅಭಿಪ್ರಾಯ ಹೇಳುತ್ತಷ್ಟೆ. ಸೊ ಓಕೆ, ಏನ್ ಸರ್ ಅಸ್ಥಿರತೆ ತುಂಬಾ ಜಾಸ್ತಿ ಇದೆ ಅಂತಿದ್ದಾರೆ ನಿಮ್ಮ ಪಾರ್ಟಿಗೆ? ನಿಮ್ಗನ್ಸಲ್ವಾ? ನೋಡಿ, ಊಹಾಪೋಹಗಳಿಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಊಹಾಪೋಹಕ್ಕೆ ಅವ್ರ ಹಿಂದಿನ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾರೆ, ಹಿಂದೆ ಆಗಿರುವಂತದ್ದು. ನಿಮ್ಮ ಪಾರ್ಟಿನ ವಾಜಪೇಯಿ ಅವರೇ ಅನುಭವಿಸಿದ್ದಾರೆ ಅದನ್ನ. ನಾನು ಹೇಳ್ತೀನಿ, ಇವಾಗ ನಾಳೆ ಒಂದು ಐತಿಹಾಸಿಕ ದಿನ. ಮೊದಲನೇದಾಗಿ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಶಪಥ ತಗೋತಾರೆ. ಇಟ್ ಈಸ್ ಹಿಸ್ಟ್ರಿ ಇನ್ ಇಟ್ ಸೆಲ್ಫ್. ಜವಾಹರ್ಲಾಲ್ ನೆಹರು 52, 56, 62 ಆದ್ಮೇಲೆ ಇದೇ 2ನೇ ಸರಿ ಆಗ್ತಿರೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಇದೇ ಮೊದಲನೇ ಸರಿ. ಯಾಕಂದ್ರೆ ಅವರು 1 ಸರಿ ಸೆಲೆಕ್ಟೆಡ್, 2 ಸರಿ ಎಲೆಕ್ಟೆಡ್. ಇಲ್ಲಿ ಮೋದಿಜಿ ಅವರು 3 ಸರಿ ಎಲೆಕ್ಟೆಡ್. ಸೊ ಹಾಗಾಗಿ ಇಟ್ ಸೆಲ್ಫ್ ಇಸ್ ಇನ್ ಹಿಸ್ಟ್ರಿ. ಅದೊಂದು ಭಾಗ. ಎರಡನೇದು ಸರ್, ನನಗೇನು ಆಶ್ಚರ್ಯ ಆಗ್ತಿದೆ ಅಂತ ಹೇಳಿದ್ರೆ, ಹೇಗದು ಅಸ್ಥಿರತೆ ಕಾಣ್ತಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ಎಲೆಕ್ಷನ್ಗೆ ಹೋದಾಗ ಸ್ವಾಭಾವಿಕವಾಗಿಯೇ ನಾವು ಹೇಳ್ತಾ ಇರೋವಂಥದ್ದು, ನಮ್ಮ ಮೈತ್ರಿಕೂಟ ಒಕ್ಕೂಟದಲ್ಲೇನೆ ಹೋಗಿರೋವಂಥದ್ದು. NDA ಎಸ್ ಅ ಪಾರ್ಟ್ ಆಫ್ NDA ವಿ ಹ್ಯಾವ್ ಗಾನ್. ಇವಾಗ ಆ ಥರ ಅಸ್ಥಿರತೆ ಇರಲೇಬೇಕಾಗಿತ್ತು ಅಂತ ಹೇಳಿದ್ರೆ 1991ರಲ್ಲಿ ಕಾಂಗ್ರೆಸ್ನವ್ರಿಗೂ ಅವತ್ತು ನರಸಿಂಹರಾಜ ಸರ್ಕಾರದಲ್ಲಿ 245 ಸೀಟ್ ಸಿಕ್ಕಿತ್ತು, ಅವ್ರು ನಡೆಸಲಿಲ್ವಾ? ಇವ್ರಿಗೆ 145 ಸೀಟ್ ಸಿಕ್ಕಿತ್ತು, 206 ಸೀಟ್ ಸಿಕ್ಕಿತ್ತು 2004, 2009ರಲ್ಲಿ. ಇನ್ಫ್ಯಾಕ್ಟ್ ಇವಾಗ ಹೇಳಬೇಕು ಅಂತ ಹೇಳಿದ್ರೆ, ಆಸ್ ಅನ್ ಅಲಯನ್ಸ್ ವಿ ಹ್ಯಾವ್ ಕ್ರಾಸ್ಡ್ 272. ಎಸ್, ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ ಇಂಪಾರ್ಟೆಂಟ್, ಹೌದು, ಮೇಡಮ್ ಹೇಳ್ದಂಗೆ 100% ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾವೊಂದು ಒಕ್ಕೂಟ ಆಗಿ 873 ಯಾವುದೋ ಒಂದು ಮೆಜಾರಿಟಿ ಮಾರ್ಕ್ ಇದೆ ಅದನ್ನು ದಾಟಿದ್ದೀವಿ. ಇವತ್ತು ನೀವು ನ್ಯೂಸ್ ನೋಡ್ತಾ ಇರ್ಬೋದು, 293 ಇತ್ತು, ಪ್ಲಸ್ 10 ಜನ ಆ್ಯಡ್ ಆಗಿದ್ದಾರೆ. ಇವಾಗ ಇಂಡಿಪೆಂಡೆನ್ಸು ಬರಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಸೊ ಅಸ್ಥಿರತೆ ಹೇಗಾಗುತ್ತೆ ಅವಾಗ? ಒಂದು. ಎರಡನೇದು, ಯಾವಾಗ ನಾಯಕತ್ವ ಬಲಿಷ್ಠವಾಗಿರುತ್ತೋ ಅಸ್ಥಿರತೆ ಕಾಣಲ್ಲ. ಆಗೆಲ್ಲ ಅಸ್ಥಿರತೆ ಯಾಕಿತ್ತು ಅಂತ ಹೇಳಿದ್ರೆ, ಬಹುಶಃ ಕಾಂಗ್ರೆಸ್ನವ್ರದ್ದು ಇರ್ಬೋದು ಅವಾಗ ಅಸ್ಥಿರತೆ ಇತ್ತು. ಯಾಕಂದ್ರೆ ನಾಯಕತ್ವ ಬಲಿಷ್ಠವಾಗಿರ್ಲಿಲ್ಲ. ಬಲಿಷ್ಠವಾಗಿದ್ದಕ್ಕೇನೆ ನಾವು ಅಷ್ಟು ವರ್ಷ ನಮ್ದು ಫಸ್ಟ್ ಕೋಲಿಷನ್ ಗೌರ್ಮೆಂಟ್ ಅಷ್ಟು ಪ್ರಮಾಣದಲ್ಲಿ ಮಾಡಿರೋಂಥದ್ದು. ಸೆಕೆಂಡ್ ಟೈಮ್ ಬಿದ್ದೋಯ್ತು, ಆಯ್ತು, ತಿರ್ಗಾ ಬಂದ್ವಲ್ಲ. ವಿ ಗಾಟ್ 182 ಸೀಟ್ಸ್, 182 ಸೀಟ್ ಸಿಕ್ತಲ್ಲ ನಮಗೆ. ಜಯಲಲಿತಾ ಅವ್ರು ವಾಪಸ್ ತಗೊಂಡಿದ್ರಲ್ಲ, ಅದಾದ್ಮೇಲೆ ಗೆದ್ವಲ್ಲ. ವಿ ಹ್ಯಾವ್ ಒನ್. ನಾನು ಹೇಳ್ತಾ ಮೈತ್ರಿಯಲ್ಲಿರುವಂತವ್ರು ಯಾವಾಗ ಆಚೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತ. ಅರುಣ್, ನೀವು ಅಸ್ಥಿರತೆ ಬಗ್ಗೆ ನೀವು ಮಾತಾಡ್ತಿದ್ದೀರಾ. ನನಗೆ ಈ ಅಸ್ಥಿರತೆ ಸಿನ್ಸ್ ಮೇಡಮ್ ಅದ್ರ ಬಗ್ಗೆ ಎತ್ತಿದ್ದಾರೆ ಅಂತ, 1979ರಲ್ಲಿ ಅಸ್ಥಿರತೆ ಕಂಡುಕೊಂಡಿದ್ಯಾರು? ಇದೇ ಇಂದಿರಾ ಗಾಂಧಿ ಅಲ್ವಾ? ಚೌಧರಿ ಚರಣ್ ಸಿಂಗ್ ಸರ್ಕಾರನ 23 ದಿವಸದಲ್ಲಿ ಎಳೆದ್ಬಿಟ್ರಲ್ಲ. ಯಾಕೆ ಎಳೆದಿದ್ದು? ಅವ್ರ ಮೇಲೆ ಕೇಸಸ್ ಇದೆ, ವಿತ್ಡ್ರಾ ಮಾಡಿ ಅಂತ ಹೇಳಿದ ತಕ್ಷಣ ಬೇಡ ಅಂತ ಹೇಳಿ, ನನಗೆ ಆಗಲ್ಲ ಅಂತ ಹೇಳಿದ ತಕ್ಷಣ, ಅದು ಆ ತರದ ಅಸ್ಥಿರತೆ ಇವಾಗೆಲ್ಲ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ಮನಸ್ಥಿತಿ. ನೀವು ಕಾಂಗ್ರೆಸ್ನ ಮನಸ್ಥಿತಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ಫೈನ್, ಒಪ್ಕೊಳ್ಳೋಣ. 136 ಸೀಟ್ ಪಡ್ಕೊಂಡಿರುವಂತ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ್ಲೇನೆ ಈ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಲೋಕಸಭೆ ಆದ್ಮೇಲೆ ಸರ್ಕಾರ ಇರಲ್ಲ, ಇನ್ನು ಬಹಳ ದಿನ ಇರಲ್ಲ ಅಂತೆಲ್ಲ ಹೇಳ್ಬೇಕಾದ್ರೆ ಅದು ಅಸ್ಥಿರತೆ ನೀವು ಹೇಳ್ತಾ ಇದ್ದಿದ್ದಲ್ವಾ? ನೀವು ಹೇಳಿದ ತಕ್ಷಣ ಹೌದು ಸರ್ಕಾರ ಬಿದ್ದೋಗುತ್ತೆ, ಅವ್ರು ಹೇಳಿದ ತಕ್ಷಣ ಇಲ್ಲ ಇಲ್ಲ. ಹಾಗಿದ್ಮೇಲೆ ನಾವ್ ಹೇಳಿರುವಂತದ್ದಲ್ಲ, ಮಾಧ್ಯಮದಲ್ಲೂ ಬಿಂಬಿತ ಆಗಿರುವಂತದ್ದು. DK ಶಿವಕುಮಾರ್ ಮಧ್ಯೆ ಮತ್ತೆ ಸಿದ್ದರಾಮಯ್ಯನ ಮಧ್ಯೆ ಏನು ದ್ವಂದ್ವ ಅಥವಾ ಏನಂತ ಕರಿತೀರಾ,
ಒಂಥರ ಫೈಟ್ ಲವ್ ಅಂತ ಏನ್ ಕರಿತೀರಾ, ಅದನ್ನ ನಾವು ಬಿಂಬಿತ ಮಾಡಿದ್ದ. ಅದು ಸ್ವಾಭಾವಿಕವಾಗಿ ಚುನಾವಣೆ ಟೈಮ್ ಇಂದ ಹೇಳ್ಕೊಂಡೇ ಬಂದಿದ್ರೆ. ಈಗ ನಿತೀಶ್ ಕುಮಾರ್ ಅವ್ರ ವಿಚಾರದಲ್ಲಿ ಹೆಂಗ್ ನಂಬ್ತೀರಾ? ಲಾಸ್ಟ್ ಟೈಮ್ ಕೈಕೊಟ್ಟು ಹೋಗಿರ್ಲಿಲ್ವಾ? ಅರುಣ್, ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಇಷ್ಟೇ ಹೇಳ್ತಾ ಇರೋಂಥದ್ದು, ಇವತ್ತಿನ ದಿವಸ ನೀವು ಹೇಳೋದು ಸರಿ, ಅವ್ರು ಹೇಳೋದು ಸುಳ್ಳು ಅಂತ. ಅಲ್ಲ, ನಾನು ಹಾಗೆ ಹೇಳ್ತೀನಿ. ನಾನು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಜಾಸ್ತಿ ಬರ್ತೀನಿ. ಅಶ್ವಿನ್, ನಿಮ್ಮವ್ರು 2 ಸೀಟ್ ಗೆದ್ದಿದ್ದೀರಾ, ಈಗ ನೀವು ಹೋಗ್ತಾ ಇದ್ದೀರಾ, ಮಂತ್ರಿ ಸಿಗುತ್ತೋ ಇಲ್ವೋ ಅಂತ ನಾಳೆ ಗೊತ್ತಾಗುತ್ತೆ. ಬಟ್ ನಾನು ಆರಂಭದ ದಿನದಲ್ಲೂ ಕೂಡ ಒಂದು ಹೇಳಿದೆ, ಇದೇನಾದರೂ 270, 272ಗೆ 274ಗೆ ಬಂದು ನಿಂತಿದ್ದಿದ್ರೆ JDSನ ಪಾತ್ರ ಬಹಳ ಕ್ರೂಷಿಯಲ್ ಆಗಿರೋದು. ಅವಾಗ ಯಾವ ಕಡೆಗೆ ಜಂಪ್ ಆಗ್ತಿದ್ರೆ ಅಂತ ನಂಬಕ್ಕೆ ಆಗ್ತಿರ್ಲಿಲ್ಲ ನಿಮ್ಮನ್ನ. ಬಟ್ ಏನನ್ಸುತ್ತೆ ನಿಮಗೆ ಅಸ್ಥಿರತೆ ಬಗ್ಗೆ? ಸರ್, ಖಂಡಿತವಾಗ್ಲೂ ಅಸ್ಥಿರತೆ ಬಗ್ಗೆನೇ ಮಾತಾಡ್ತಿದ್ದೀರಾ. ಅಸ್ಥಿರತೆ ಅನ್ನೋದು ನೋಡಿ, 2004ರಿಂದ 2014ರವರೆಗೆ ಏನು UPA ಸರ್ಕಾರದಲ್ಲಿದ್ದಂಥ ಅಸ್ಥಿರತೆ, ಅಲ್ಲಿನ ಅಂತ ಒಂದು ಮೈತ್ರಿ ಮಾಡ್ಕೊಂಡಂಥ ಮಿತ್ರ ಪಕ್ಷಗಳಿಗೆ ನಡೆಸ್ಕೊಂಡಂಥ ರೀತಿ ನೋಡಿದ್ರೆ, 2014ರಿಂದ 2024ಕ್ಕೆ NDA ಸರ್ಕಾರ ಮೈತ್ರಿ ಪಕ್ಷಗಳನ್ನ ನಡೆಸ್ಕೊಂಡಿದ್ದ ರೀತಿನಲ್ಲೇ ಗೊತ್ತಾಗುತ್ತೆ ಅಸ್ಥಿರತೆ ಅನ್ನೋದು ಯಾವ ನಿಮಗಿಂತ ದೊಡ್ಡ ಅನುಭವ ಇನ್ಯಾರಿಗೂ ಬೇಕೇ ಆಗಿಲ್ಲ. ಯಾಕಂದ್ರೆ 2004ರಿಂದನೂ ನೋಡ್ಕೊಂಡೇ ಬರ್ತಿದೀವಿ. ಅದು ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಒಂದು 6 ತಿಂಗಳಿಂದ ಕಾಂಗ್ರೆಸ್ ಅವರು ಹೇಳ್ತಿದ್ರು, ಕುಮಾರಣ್ಣ ಅವರು ಕೈಯ ತುಂಬ ಹಿಂಗೆ ಒಸ್ಕೊಂತಿದ್ದಾರೆ, ನನಗೆ ಅಧಿಕಾರ ಸಿಗ್ಲಿಲ್ವಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕಾಂಗ್ರೆಸ್ ಅವರು. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಅವ್ರ ಕೈಯ ಒಸ್ಕೊಂತಿದ್ದಾರೆ. ಯಾಕೆಂದರೆ ಹೋಗ್ಬಿಡ್ತಲ್ಲ, ಏನೋ ಮಾಡಿ ನಾವು ಅಧಿಕಾರಕ್ಕೆ ತಗೊಳ್ಳೋಣ ಅಂತ ಇದ್ವಿ. ಕುಮಾರಣ್ಣ ಅವರು ಮನೆ ಕಳಿಸ್ಬೇಕು ಅಂತಿದ್ದ ಕುಮಾರಣ್ಣ ಅವರು ಇವತ್ತು ಫೀನಿಕ್ಸ್ ಪಕ್ಷ ಹೆಂಗೆ ಇವತ್ತು ರಾಜ್ಯಕ್ಕೆ ಇವತ್ತು ಒಂದು ದೇಶ ಕಟ್ಟ ಅಂತ ಒಂದು ಮೋದಿ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಆ ಒಂದು ಸ್ಥಿರತೆಯಾದಂಥ ಸರ್ಕಾರ ಕೊಡಬೇಕಂತ ನಿಂತಿದ್ದಾರಲ್ಲ ಅಂತ ಕಾಂಗ್ರೆಸ್ನ ನಾಯಕರುಗಳಿಗೆಲ್ಲ ಇವಾಗ ಒಂಥರ ಟೆನ್ಷನ್ ಶುರುವಾಗಿದೆ. ಮೇಕೆದಾಟು ಮಾಡ್ತೀವಿ ಅಂತೇಳಿ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದು ಬೆಂಗಳೂರಲ್ಲಿ ಮರ್ತ್ಕೊಂಡು ಹೋದರು. ಇವತ್ತು ಅದೇ ಮೇಕೆದಾಟು ಬೇಕು, ಅದೇ ಕಾವೇರಿ ನೀರು ಬೇಕು, ಎಲ್ಲ ರಾಜ್ಯದಲ್ಲಿರೋಂಥ ಮಹದಾಯಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕುಮಾರಣ್ಣವರು BJPಯವರ ಜೊತೆ ಸೇರಿ ಧ್ವನಿ ಎತ್ತುತ್ತಾರೆ, ಉತ್ತಮವಾದಂಥ ರೀತಿಯಲ್ಲಿ ಕೆಲಸಗಳನ್ನ ಅಭಿವೃದ್ಧಿಗಳನ್ನ ಮಾಡ್ತಾರೆ ಅಂತ ಜನರು ಆಶೀರ್ವಾದ ಮಾಡಿದ್ದಾರೆ. ಸರ್, ಸ್ಥಿರತೆ ಅನ್ನೋದು ಕಾಪಾಡ್ಕೊಳ್ಳುತ್ತೆ NDA. ಯಾಕೆಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ರಾಮ್ ವಿಲಾಸ್ ಅವರ ಪಾರ್ಟಿ ಇರ್ಬೋದು, ಚಿರಾಗ್ ಪಾಸ್ವಾನ್ ಇರ್ಬೋದು, TDP ಅವರು ಇರ್ಬೋದು, ಜನಸೇನಾ ಇರ್ಬೋದು, JDU, ಅವರಲ್ಲಿರೋಂಥ ಎಲ್ಲರೂ ಒಂದು ಸ್ಟೇಟ್ ಆಫ್ ಮೈಂಡ್ ಏನಿದೆ, ಹೇಗೆ ಕುಮಾರಣ್ಣವರು ಒಂದು ಪಕ್ಷನ ನಾವು BJP ಸರ್ಕಾರ ಜೊತೆ ಹೋಗ್ಬೇಕಂತ ಅನ್ಕೊಂಡಿರೋ ಹಾಗೇನೆ ಅವ್ರು ಎಲ್ಲ ಪಕ್ಷದವ್ರು ಇವತ್ತು ಮೋದಿಯವರ ಕೈ ಜೋಡಿಸಿದ್ದಾರೆ. ಅಂದ್ರೆ ದೇಶ ಉತ್ತಮವಾದಂತ ಸರ್ ಹೇಳ್ತೀನಿ ಅದಕ್ಕೂ ಹೇಳ್ಬಿಡ್ತೀನಿ ದೇಶ ಉತ್ತಮವಾದಂತ ರೀತಿ. ಆಯ್ತು, ಕೊಡಿವ್ರಿ, ನೀವು ಮಾತಾಡಿವ್ರಿ ಮೇಡಮ್, ನೀವು ಮಾತಾಡಿವ್ರಿ. ದೇಶ ಉತ್ತಮವಾದಂತ ರೀತಿನಲ್ಲಿ ಹೋಗ್ತಿದೆ. ಇಲ್ಲ ಈಗ ಏನ್ ಗೊತ್ತಾ, ನಿಮ್ ಸಮಯ ತಗೊಂಡ್ರೆ ನಿಮ್ ಸಮಯ ನಾನ್ ಕೇಳ್ಬೇಕಾಗತ್ತೆ. ದೇಶ ಉತ್ತಮವಾದಂತ ರೀತಿನಲ್ಲಿ ಹೋಗ್ತಿದೆ, ದೇಶ ಉತ್ತಮವಾದಂತ ರೀತಿನಲ್ಲಿ ಹೋಗ್ತಿದೆ. ಚುನಾವಣಾ ಪೂರ್ವ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಯಾವುದೇ ಒಂದು ಅಭಿಲಾಷೆ ಇಲ್ಲದೆ, ಯಾವುದೇ ಒಂದು ಅವ್ರ ಮೇಲೆ ನಮ್ಗೆ ಇದೇ ಬೇಕು, ನಮ್ಗೆ ಇಷ್ಟೇ ಸೀಟ್ ಬೇಕು ಅಂತ ಕೇಳಿದವರು ಅಲ್ಲ. ಗೆದ್ದಾದ್ಮೇಲೂ ಚುನಾವಣಾ ನಂತರನು ನಮ್ಗೆ ಯಾವುದೇ ಸಚಿವ ಸ್ಥಾನ ಕೊಡಿ ಅಂತ ಆಸೆ ಪಟ್ಟವರಲ್ಲ. ಈ ಸರ್, NDA ಸರ್ಕಾರ ಅತ್ಯುತ್ತಮವಾಗಿ ಹೋಗುತ್ತೆ, ಕಾಂಗ್ರೆಸ್ ಅವ್ರಿಗೂ ಅದು ಒಂದು ನೀತಿ ಪಾಠ ಆಗುತ್ತೆ ನೋಡಿ. ಅರುಣ್, ಅಸ್ಥಿರ ಮನಸ್ಥಿತಿಯವರು ಯಾರು? BJP ಜೊತೆ 8 ಸಲ, ಕಾಂಗ್ರೆಸ್ ಜೊತೆ 8 ಸಲ, ಕಳೆದ ಸಾರಿ ಮುಖ್ಯಮಂತ್ರಿಗಳಾದಾಗ ಕುಮಾರಸ್ವಾಮಿ ಅವರು ಏನ್ ಪ್ರದರ್ಶನವನ್ನ ಮಾಡಿದ್ರು, ಭಾರತ ದೇಶದ ಎಲ್ಲ ಇಂಡಿಯಾದಲ್ಲಿರ್ತಕ್ಕಂಥ ಇವತ್ತು ಇಂಡಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಎಲ್ಲೆಲ್ಲಿ ಬಂದಿದ್ರು, ಮೆಮೊರಿ ಇಷ್ಟು ಶಾರ್ಟ್ ಆಗ್ಬಿಟ್ರೆ ಮಧ್ಯದಲ್ಲಿ ಮಾತಾಡಿದ್ರೆ ನೀವು ಮಾತಾಡಕ್ಕಾಗಲ್ಲ ಬಿಡಿ, ಪಾಪ ಅವ್ರಿಗೆ ಅನಿವಾರ್ಯತೆ. ಮಾತಾಡಿದ್ರಲ್ಲ, ಸುಮ್ಮನೆ ನನ್ನ ಸಮಯ ಯಾಕೆ ತಗೋತೀರಾ? ನನ್ನ ಸಮಯ ಯಾಕೆ ತಗೋತೀರಾ? ನಿಮ್ಮ ಸಮಯನ ಇದು? ನನ್ನ ಸಮಯ ಯಾಕೆ ತಗೋತೀರಾ? ಕೇಳಿಸ್ಕೊಳ್ಳಿ, ಡಿಕೆಶಿ ಬಗ್ಗೆ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ, ಸುರೇಶ್ ಬಗ್ಗೆ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ, ಸುರೇಶ್ ಬಗ್ಗೆ ಡಿಕೆಶಿ ಬಗ್ಗೆ ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯ ಬಗ್ಗೆ ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ಯಾವ ಹೋರಾಟ ನಿಮ್ದು? ಯಾವ ರಾಮಾಯಣ ನಿಮ್ದು?
ವಾಪಸ್ ನಂದು ಕೊಡ್ತೀವಿ, ಅಂತೇನಿಲ್ಲ, ಬಡ್ಡಿ ಸಮೇತ ನಿಮ್ದು ವಾಪಸ್ ಅಂತ. ಕೊಡ್ತೀವಿ. ನಿಮ್ದು ಏನು? ರಿಪಬ್ಲಿಕ್ ನಿಮಗೆ ಅಂತ ನೀವು ಯಾವ ಪಾರ್ಟಿ ರೀ? ರಿಪಬ್ಲಿಕ್ ಮೊನ್ನೆ ಯಾವ ಪಾರ್ಟಿ ಮೊನ್ನೆ ತೋರಿಸಿ ಫೋಟೋ ಬನ್ನಿ. ಇಸ್ಕೊಂಡು ಯಾವ second, ಪಾರ್ಟಿ? ಮಾತಾಡೋಣ, please ಯಾವ hold on. ಪಾರ್ಟಿ ಅಂತ ಅಶ್ವಿನ್, ಹೇಳಿಲ್ಲ. ನೋಡಿ, ವರುಣ್, ಅದೇ ಅಶ್ವಿನ್, ಕಾಂಗ್ರೆಸ್ ಅವರು ಅಶ್ವಿನ್, ಕೈನ please. ವರುಣ್, ಮಾಡ್ತಿದ್ದಾರೆ. ನನಗೆ ಈ ತರ ಎಲ್ಲ ಮಾಡಿದ್ರೆ It's not ಆಗೋದಿಲ್ಲ. fair. One second. ಈ Yes, ತರ please. ಎಲ್ಲ ಡಿಬೇಟ್ ಡಿಸ್ಟರ್ಬ್ ಮಾಡಿದ್ರೆ Yes, ಆಗೋದಿಲ್ಲ. one second. ನಾನು Yes. ಅಲ್ಲ, ಈ ತರ ಡಿಸ್ಟರ್ಬ್ Yes. ಮಾಡಿದ್ರೆ ಆಗೋದಿಲ್ಲ. ನಾನು ಡಿಬೇಟ್ಗೆ ಬಂದಿರೋದು. Yes, yes, ನಾನು please. ಇಲ್ಲಿ ಡಿಸ್ಟರ್ಬ್ ಏನು ಮಾಡ್ತಿರ್ತೀನಿ. ಟೈಮ್ ಪಾಸ್ ನೀವು ಸುಳ್ಳು ಹೇಳಿದ್ರೆ Yes, ನಾನು please. ಡಿಸ್ಟರ್ಬ್ ಮಾಡ್ತೀನಿ. ಅರೆ, ನೀವೇನ್ ನಿಜ ಬಡ್ಕೊಂಡ್ರೆ ಹೇಳಿ. ಏನಾಗೋದಿಲ್ಲ. ಕುಮಾರಣ್ಣ ಅವ್ರು ಬೀಳ್ಸಿದ್ರ ಏನ್ ಸರ್ಕಾರ ಕುಮಾರಣ್ಣ ಅವ್ರು ಬೀಳ್ಸಿದ ಕೂತ್ಕೊಳ್ರಿ. ಸಿದ್ದರಾಮಯ್ಯ ಅವ್ರಂತ ಇಡೀ ರಾಜ್ಯಕ್ಕೆ ಏನ್ ಅರುಣವ್ರೆ ಇದು? ಇಡೀ ರಾಜ್ಯ ಏನ್ ಅರುಣವ್ರೆ? ಸಿದ್ದರಾಮಯ್ಯ ಅವರು ಸುಳ್ಳೆಲ್ಲ Decency ಹೇಳ್ಕೊಡಿ ಅವ್ರಿಗೆ. ಅಶ್ವಿನ್, please, one ಮಾತಾಡಕ್ಕೆ. second. Yes, ಸುಳ್ಳು ಹೇಳ್ಬೇಡಿ ನಿಜ ಮಾತಾಡಕ್ಕೆ. ಹೇಳಿ. second, ಓ, please. ನೀವೇನ್ ಸತ್ಯ ಹರಿಶ್ಚಂದ್ರನ್ ಮಗ? ನಾನ್ ಸತ್ಯ ನಾನೇ ಹರಿಶ್ಚಂದ್ರ ಅಂತ ತೆಗೆದು ಹೇಳ್ತಿಲ್ಲ, ನೀವು ಕೇಳಿಸ್ಕೊಬೇಕು. ಸುಳ್ಳು ಹೇಳ್ಬೇಡಿ ನನ್ನ ಅಂತ ಪಾರ್ಟಿಯಿಂದ ಹೇಳ್ತಿರೋದು. ಏನ್ ಹೇಳ್ಬೇಕು ಒಂದ್ ನಾನೇ ನಿಮಿಷ, ತೆಗೆದು ನೀವು ಕೇಳಿಸ್ಕೊಳ್ಳಿ. ಸುಳ್ಳು ಹೇಳ್ಬೇಡಿ. ಒಂದ್ ನಿಮಿಷ, ಅಶ್ವಿನ್, ಸುಳ್ಳು please. ಹೇಳ್ಬೇಡಿ. ಅವ್ರು ಸುಳ್ಳು. ಒಂದ್ ಸೆಕೆಂಡ್ ನಿಮ್ ಅವ್ರು ಪ್ರಶ್ನೆ give time. ಸ್ಥಿರತೆ ಬಗ್ಗೆ ಅಲ್ಲ, ಹೇಳ್ಬೇಕು. ಮಮತಾ ಬ್ಯಾನರ್ಜಿ ಬಗ್ಗೆ I will ಸುಳ್ಳು. give time. ನಾನೀಗ ಸಮಯ ಸರ್ಕಾರ ಎಲ್ಲ ಕೊಡ್ತೀನಿ. ಪ್ರದರ್ಶನ ಮಾಡಿ ಸಮಯ ಸುಳ್ಳು. ಕೊಡ್ತೀನಿ, ಒಂದ್ ನಿಮಿಷ. ವಿಧಾನಸೌಧದ ಮುಂದೆ ಆಮೇಲೆ ಭಾಷಣ ಮಾಡಿ ಆಮೇಲೆ ಸುಳ್ಳು. ಆಮೇಲೆ ಹೋಗಿದ್ರು ಸರ್. ಇವ್ರು ಅವ್ರು ಸತ್ಯ ಹೇಳ್ತಾರೆ ಹರಿಶ್ಚಂದ್ರ. ಬಿಡಿ, ಒಂದ್ ನಿಮಿಷ, ಸತ್ಯ please. ಹರಿಶ್ಚಂದ್ರ ಇವ್ರು. Yes, please. ನಾವು ಅಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿಲ್ಲ, Come ನೀವು on, ನಿಜ ಅಶ್ವಿನ್, ಹೇಳಿ one ಅಂತ second, ಹೇಳ್ತೀರಾ please. ಸರ್. ಅವ್ರು ಟೈಮ್ ಕೊಡಿ, ಆಮೇಲೆ ಮಾತಾಡಿ. ಎಸ್ ನನಗೆ ಇಷ್ಟು ಟೈಮ್ ಕೊಡಬೇಕು. ಕೊಡ್ತೀನಿ. ಅದರ್ವೈಸ್ ನಾನು ಐ ವ್ಯಾಲ್ಯೂ ಮೈ ಟೈಮ್ ಮೈ ಸುಳ್ಳು ಹೇಳಿದ್ರೆ ನಾವು ಬಿಡಲ್ಲ. ಹೇಳಿ ಮೇಡಮ್, please. ಸುಳ್ಳು ಹೇಳಿದ್ರೆ ನಾವು ಮಧ್ಯ ಪ್ರವೇಶಿಸ್ತೀವಿ. ಸುಮ್ನೆ ಕೂತ್ಕೊಳ್ರಿ. ನಿಜ ಹೇಳಿ. ಸುಮ್ನೆ ಕೂತ್ಕೊಳ್ರಿ. ನಿಜ